ಸ್ವಲ್ಪ ಡಿಸಿಎಂ ಅವರೇ ಒಪ್ಕೊಂಡಿದ್ದಾರೆ ಸರ್. ಈಗ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥದ್ದು. ಈಗ DCM ಅವರು ಹೇಳಿದ್ರು, ನಾನು ಕೂಡ ನೆನ್ನೆ ಸದನದಲ್ಲೇ ಇದ್ದೆ. ಅದರಿಂದ ಒಂದು ಕ್ಲಾರಿಟಿ ಬಂದ್ಬಿಟ್ರೆ ಸುಮ್ಮನೆ ಅಪಪ್ರಚಾರ ತಪ್ಪೋಗುತ್ತೆ. ಏನಾಗುತ್ತೆ, ವ್ಯಾಪಕವಾಗಿ ಈಗ ಇದು ಬಂದ್ಬಿಟ್ಟಿದೆ, ಯಾವುದು ಯೂಟ್ಯೂಬರ್ಸು ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಬೇರೆ ಕೋಮ್ನವರಲ್ಲ, ನಮ್ಮ ಹಿಂದೂ ಸಮಾಜದವರೇ ಮಾತಾಡ್ತಾ ಇರ್ತಾರೆ. ಸುಮ್ಮನೆ ಏನಾಗುತ್ತೆ, ಒಂದು ಧರ್ಮಸ್ಥಳ ಮಂಜುನಾಥನ್ ಯಾಕೆ ತರಬೇಕು, ಇದಕ್ಕೆ ಅಣ್ಣಪ್ಪನ ಯಾಕೆ ತರಬೇಕು, ಧರ್ಮಾಧಿಕಾರಿಗಳನ್ನ ಯಾಕೆ ತರಬೇಕು? ಯಾರೋ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗಲಿ, ತಪ್ಪು ಮಾಡಿದವ್ರ ಮೇಲೆ ಆಗಲಿ. ಆದರೆ CBI ತನಿಖೆ ಆಯಿತು, ಅದರಲ್ಲಿ ಯಾರು ಸಾಕ್ಷಿಗಳಿಲ್ಲ ಅಂತೇಳಿ ಕೇಸು ಬಿಟ್ಬಿಟ್ರು. ಈಗ ಒಂದು ಕ್ಲಾರಿಟಿ ಸೋಮವಾರ ಪರಮೇಶ್ವರ್ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಸರಿ ಹೇಳ್ತೀನಿ, ಕಾಂಗ್ರೆಸ್ನ ಏನು ಮಂಜುನಾಥನ ಭಕ್ತರು BJP ಅವರಿಗಿಂತ ಕಾಂಗ್ರೆಸ್ ಅಲ್ಲೇ ಜಾಸ್ತಿ ಇದ್ದಾರೆ.